ನಮ್ಮ ದೇಶದ ಅನೇಕ ದೇವಾಲಯಗಳು ಮಧ್ಯಾಹ್ನದ ಬಿಸಿಲಿನ ನೆರಳು ಬೀಳುವುದೇ ಇಲ್ಲ. ಇದು ನಿಜವೇ ಅಥವಾ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ಸುಳ್ಳು ಸುದ್ದಿಯೇ? ಇಂದು ಇದರ ಹಿಂದಿರುವ ಸತ್ಯವನ್ನ ತಿಳಿಯೋಣ ಬನ್ನಿ. ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ ಸತ್ಯ ದರ್ಶನವನ್ನ ಮಾಡಿಸುತ್ತದೆ. ಹಾಗಾಗಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಬಂಧುಗಳೇ. ಭಾರತದಲ್ಲಿ ಹಲವು ದೇವಸ್ಥಾನಗಳ ಬಗ್ಗೆ ಇಂತಹ ರಹಸ್ಯ ಕಥೆಗಳು ಕೇಳಿಬರುತ್ತವೆ. ಅವುಗಳಲ್ಲಿ ಹೆಚ್ಚು ವೈರಲ್ ಆಗಿರುವ ಒಂದು ಹೇಳಿಕೆ ಎಂದರೆ ಮತ್ಯಾವುದೂ ಅಲ್ಲ ಬಂಧುಗಳೇ, ಈ ದೇವಸ್ಥಾನಕ್ಕೆ ನೆರಳು ಬೀಳುವುದೇ ಇಲ್ಲ. ಈ ಮಾತು ಕೇಳಿದ ತಕ್ಷಣ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ. ಆದರೆ ವಿಜ್ಞಾನ ಏನು ಹೇಳುತ್ತೆ? ವಾಸ್ತವವಾಗಿ ಸೂರ್ಯನ ಬೆಳಕು ಇರುವ ಪ್ರತಿಯೊಂದು ವಸ್ತುವಿಗೂ ನೆರಳು ಬೀಳುತ್ತದೆ. ಇದು ಪ್ರಕೃತಿಯ ಮೂಲ ನಿಯಮ. ಹಾಗಾದರೆ ಈ ವದಂತಿ ಹೇಗೆ ಹುಟ್ಟಿಕೊಂಡಿತೋ? ಕೆಲವು ಪ್ರಾಚೀನ ದೇವಾಲಯಗಳನ್ನು ಅತ್ಯಂತ ನಿಖರವಾದ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾಗಿದೆ. ಕೆಲವು ನಿರ್ದಿಷ್ಟ ಸಮಯಗಳಿಗೆ ಅಥವಾ ನಿರ್ದಿಷ್ಟ ಕೋನದಿಂದ ನೋಡಿದಾಗ ಗೋಪುರದ ನೆರಳು ಸ್ಪಷ್ಟವಾಗಿ ಕಾಣದೇ ಇರಬಹುದು ಅಥವಾ ದೇವಾಲಯದ ಇತರ ಭಾಗಗಳ ಮೇಲೆ ಬೀಳಬಹುದು. ಇದನ್ನು ನೋಡಿ ಜನರು ನೆರಳು ಇಲ್ಲ ಎಂದು ನಂಬಲು ಆರಂಭಿಸಿದರು. ಈ ದೇವಸ್ಥಾನಗಳಲ್ಲಿ ನೆರಳು ಬೀಳುವುದೇ ಇಲ್ಲ ಎಂಬ ಮಾತು ಸಂಪೂರ್ಣ ಸತ್ಯವಲ್ಲ. ಇದು ದೇವಾಲಯದ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಬೆಳಕಿನ ಕೋನದಿಂದ ಉಂಟಾದ ದೃಷ್ಟಿಭ್ರಮೆ, ಆಪ್ಟಿಕಲ್ ಇಲ್ಯೂಷನ್ ಮಾತ್ರ. ಅಂದರೆ ರಹಸ್ಯಕ್ಕಿಂತಲೂ ವಿಜ್ಞಾನ ಮತ್ತು ವಾಸ್ತುಶಿಲ್ಪ ಅದ್ಭುತ ಇಲ್ಲಿದೆ. ಇಂತಹ ವೈರಲ್ ಸುದ್ದಿಗಳ ಕುರಿತಾದ ನಿಜವನ್ನು ತಿಳಿಯಲು ನಮ್ಮ ಚಾನಲನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ರಹಸ್ಯವನ್ನು ಒತ್ತು ತರ್ತೇನೆ. ಅಲ್ಲಿಯವರೆಗೂ ಕೂಡ ನಿಮಗೆ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು ಬಂಧುಗಳೇ.